ನಮಸ್ತೆ. ಇದು ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರಿಂದ ಮಾತಾಡೋದು. ಇದನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಪಾಸನಾ ಮೆಡಿಟೇಷನ್ ಗೌತಮ ಬುದ್ಧರು ಕಂಡುಹಿಡಿದ 3 ಧ್ಯಾನದ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಕೆಲವು ವಿಡಿಯೋಗಳಲ್ಲಿ ಪ್ರಾಣಾಯಾಮಗಳ ಸಿದ್ಧತೆ, ಪ್ರಾಣಾಯಾಮ ಅಂದ್ರೆ ಏನು, ಇದರ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಈಗ ಒಂದು ಸಹಜ ಪ್ರಾಣಾಯಾಮ ಹಾಗೆ ಅಂತ ಅನ್ನೋ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಣಾಯಾಮದ ಸಿದ್ಧತೆ ಬಗ್ಗೆ ತಿರುಗಿ ನಾನು ಹೇಳೋದು ಅವಶ್ಯಕತೆ ಇಲ್ಲ. ಪ್ರಾಣಾಯಾಮ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ನಿಮ್ಮ ನಂಬರ್ 1 and 2 ಕೆಲಸಗಳನ್ನು ಮುಗಿಸ್ಕೊಂಡಿರಬೇಕು. ಖಾಲಿ ಹೊಟ್ಟೆ ಇರಬೇಕು. ಕಾಫಿ ಟೀ ಡ್ರಿಂಕ್ಸ್ ಏನು ತಗೋಬಾರ್ದು. ಮತ್ತೆ ಕಾಫಿ ಟೀ ಏನಾದ್ರು ತಗೊಂಡಿದ್ದಿದ್ರೆ ಮಿನಿಮಮ್ ಅರ್ಧ ಗಂಟೆ ಕಳೆದಿರಬೇಕು. ಗೊತ್ತಿಲ್ಲದೆ ಏನಾದರೂ ಸಾಲಿಡ್ ಫುಡ್ ತಗೊಂಡ್ಬಿಟ್ಟಿದ್ರೆ 2 ಗಂಟೆ ಕಾಲ, 2ರಿಂದ 2.5 ಗಂಟೆ ಕಾಲ ಕಳೆದಿರಬೇಕು. ಇದೆಲ್ಲ ಬೇಸಿಕ್ಸು. ವಜ್ರಾಸನ, ಶ್ರೇಷ್ಠವಾದ ಆಸನ ಯಾವುದು ಅಂದ್ರೆ ವಜ್ರಾಸನ, ಇಲ್ಲ ಪದ್ಮಾಸನ, ಇಲ್ಲ ಸಿದ್ಧಾಸನ, ಇಲ್ಲ ಸುಖಾಸನ. ಯಾವುದೂ ಹಾಕಕ್ಕಾಗೋದಿಲ್ಲ ಅಂದ್ರೆ ಚೇರಾಸನ. ಭಗವಂತ ಕೊಟ್ಟಿದ್ದೇ ಇದೆ. ಮರದ ಚೇರು, ಪ್ಲಾಸ್ಟಿಕ್ ಚೇರು. ಚೇರಲ್ಲಿ ಕೂತ್ಕೊಳ್ಳಿ, ಎಡಗಾಲನ್ನ ಕೆಳಗೆ ಹಾಕಿ ಬಲಗಾಲನ್ನ ಮೇಲಿಟ್ಕೊಳ್ಳಿ. ಪ್ರಾಣಾಯಾಮ ಮುದ್ರಾ, ಇದು ಪ್ರಾಣಾಯಾಮ ಮುದ್ರಾ. 2 ಬೆಟ್ಟು, ಇದು ಇಲ್ಲಿರ್ಬೇಕು, ಇದೆರಡು ಹಿಂಗಿರ್ಬೇಕು. ಪ್ರಾಣಾಯಾಮ ಮುದ್ರಾ ಆಯ್ತು. ಇದನ್ನ ಇಟ್ಕೊಂಡು ನಾವು ಪ್ರಾಣಾಯಾಮ ಮಾಡ್ತೀವಿ. ಚಂದ್ರಭೇದ, ಅನುಲೋಮ. ಚಂದ್ರಭೇದ ಅಂದ್ರೆ ಏನು? ಇಲ್ಲಿ ನಾನು ನಿಮಗೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಮ್ಮ ದೇಹದಲ್ಲಿ ಸ್ಪೈನಲ್ ಕಾರ್ಡ್ ಹಂಗೆ ಅಂತ ಏನ್ ಹೇಳ್ತೀವಿ, ಅದರೊಳಗಡೆ ಬೇಸಿಕ್ ನರ್ವಸ್ ಸಿಸ್ಟಮ್, ದಿ ಮೇಜರ್ ಪೋರ್ಷನ್ ಆಫ್ ದಿ ನರ್ವ್ ಜಾಯಿಂಟ್ಸ್ ಹಿಯರ್. ದಿಸ್ ಇಸ್ ದಿ ಮೇಜರ್ ನರ್ವ್. ತಲೆನೇ ನಿಮ್ಮ ದೇಹದಲ್ಲಿ ಇಂಪಾರ್ಟೆಂಟ್ ಜಾಗ ಯಾವುದು ಅಂತಂದ್ರೆ ತಲೆ, ಮಿದುಳು. ತಲೆ ಒಳಗಡೆ ನರಮಂಡಲ, ಇದು ನರದ ಮಂಡಲ, ಇದು ಕೂಟ. ಈ ತಲೆ ಒಳಗಡೆ ಇರುವಷ್ಟು ನರಗಳು ದೇಹದಲ್ಲಿ ಎಲ್ಲೂ ಇಲ್ಲ. ಅಷ್ಟೊಂದು ನರಗಳಿದೆ, ಮೈಕ್ರೋ ನರ್ವ್ಸ್. ಇಲ್ಲಿ ಶುರುವಾಗಿ ಬೆನ್ನಿನ ಕೊನೆ ಭಾಗದಲ್ಲಿ ಕಾಕಿಕ್ಸ್ ಅಂತ ಏನು ಹೇಳ್ತೀವಿ, ಒಂದು ಮುಳ್ಳು ತರ ಇರುತ್ತೆ. ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಕೊನೆಯಲ್ಲಿ ಎಂಡಲ್ಲಿ ನಿಮ್ಮ ಆನಸ್ ಪಾಯಿಂಟ್ ಇದೆ ನೋಡಿ, ಅದಕ್ಕೆ ಮೇಲ್ಗಡೆ ಮುಟ್ಟಿದ್ರೆ ಟಚ್ ಆಗುತ್ತೆ ಮೂಳೆ. ಅದು ಆ ಮೂಳೆನೆ ಕಾಕಿಕ್ಸ್ ಪಾಯಿಂಟ್ ಅಂತೀವಿ. ಪೆರಿನಿಯಮ್ ಅಂತ ಕರಿತೀವಿ. ಇದರ ಒಳಗಡೆ 3 ನರಗಳು ಹೋಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ಇಡಾನಾಡಿ, ಪಿಂಗಳನಾಡಿ, ಸುಷುಮ್ನಾನಾಡಿ. ಇಡಾನಾಡಿ, ಪಿಂಗಳನಾಡಿ, ಸುಷುಮ್ನಾನಾಡಿ. ಪಿಂಗಳ, ಇಡ ಎಡಭಾಗ, ಪಿಂಗಳ ಬಲಭಾಗ, ಸುಷುಮ್ನ ಮಧ್ಯಭಾಗ. ಇದು ಒಳಗಡೆ ಹಾವು ತರ ಒಂದಕ್ಕೊಂದು ಸೇರ್ಕೊಂಡು ಉದ್ದಕ್ಕೆ ಇಲ್ಲಿ ತಲೆನೇ ಇಲ್ಲಿ ಬಂದು ಸೇರುತ್ತೆ ನರ. ಆಯ್ತು. ಇಲ್ಲಿಂದನೇ ದೇಹಕ್ಕೆ ಎಲ್ಲಾ ಕಡೆಗೂ ಹರಡುತ್ತೆ. ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಹೆಸರೇ ಚಂದ್ರಭೇದ ಅಂತಿದೆ. ಈ ಇಡಾನಾಡಿಗೆ ಚಂದ್ರನಾಡಿ ಅಂತ ಒಂದು ಹೆಸರಿದೆ. ಈ ಪಿಂಗಳ ನಾಡಿಗೆ ಸೂರ್ಯನಾಡಿ ಅಂತ ಹೆಸರಿದೆ. ಈ ಕುಂಡಲಿನಿ ಯೋಗದ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕುಂಡಲಿನಿ ಯೋಗದಲ್ಲಿ ಈ ಇಡ ಪಿಂಗಳ ಸುಷುಮ್ನ ನಾಡಿ ಮೇಜರ್ ಕೆಲಸ ಮಾಡುತ್ತೆ. ಚಕ್ರಗಳು ಮತ್ತೆ ಈ 3 ನರಗಳು ಮತ್ತೆ ಚಕ್ರಗಳು, ಇದು ಇಟ್ ಪ್ಲೇಸ್ ಮೇಜರ್ ರೋಲ್ ಇನ್ ಕುಂಡಲಿನಿ ಅವೇಕನಿಂಗ್. ಆಯ್ತು. ಅದು ಆಮೇಲೆ ವಿಚಾರ ಮಾತಾಡೋಣ. ಚಂದ್ರನ ನೇಚರ್ ಏನು, ಸೂರ್ಯನ ನೇಚರ್ ಏನು? ಸೂರ್ಯ ಅಗ್ನಿ, ಬೆಂಕಿ. ಸೊ ನಿಮ್ಮ ಪಿಂಗಳ ನಾಡಿ ಹಾಟ್ ವೈಬ್ರೇಷನ್ಸ್ ಅನ್ನ ಕೊಡುತ್ತೆ. ಇಡಾನಾಡಿ ಚಂದ್ರನಾಡಿ, ಅದು ಕೂಲಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ. 40 ನಿಮಿಷಕ್ಕೆ ಒಮ್ಮೆ ಈ ಎಡಭಾಗದ ಹೊಳ್ಳೆ ಎಡನಾಡಿಗೆ ಸೇರ್ಕೊಂಡಿದೆ, ಬಲಭಾಗದ ಹೊಳ್ಳೆ ಬಲನಾಡಿಗೆ ಸೇರ್ಕೊಂಡಿದೆ. ಬಲಭಾಗದ ಮಿದುಳು
ಎಡಭಾಗದ ದೇಹದ ಪಾರ್ಟಿಗೆ ಸಂಬಂಧಪಟ್ಟಿದೆ. ಎಡಭಾಗದ ಮಿದುಳು ಬಲಭಾಗದ ದೇಹದ ಪಾರ್ಟಿಗೆ ಸಂಬಂಧಪಟ್ಟಿದೆ. ಹಾಗೆಯೇ ಇಡನಾಡಿ ಬಲಭಾಗದ ದೇಹದ ಅಂಗಗಳಿಗೆ ಕನೆಕ್ಷನ್ನು, ಪಿಂಗಳ ನಾಡಿ ಎಡಭಾಗದ ದೇಹದ ಅಂಗಗಳಿಗೆ ಕನೆಕ್ಷನ್. ನೀವು ಏನು ಪ್ರಾಣ ಶಕ್ತಿ ತಗೋತೀರಾ, ಲಂಗ್ಸಿಗೆ ಹೋಗಿದ ತಕ್ಷಣನೇ ಲಂಗ್ಸ್ ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿದ್ದ ನರಗಳು ಕಾಯ್ತಾ ಇರುತ್ತೆ. ಈ ಕೊಳದಲ್ಲಿ, ನದಿನಲ್ಲಿ ಕೊಕ್ಕರೆಗಳು ಮತ್ತೆ ಬೇರೆ ಹಕ್ಕಿಗಳು, ಬೇರೆ ಪ್ರಾಣಿಗಳು, ಮೀನು ಬರುತ್ತಾ ಅಂತ ಕಾಯ್ತಾ ಇರುತ್ತೆ. ಹುಳ ಹುಟ್ಟೆ ಏನಾದ್ರೂ ಬರುತ್ತಾ ಅಂತ ಕಾಯ್ತಿರುತ್ತೆ. ಒಂದ್ ಸ್ವಲ್ಪ ಏನಾದ್ರು ಬಂದಾಗ ಕಡಿದ್ರೆ ಟಪ್ ಅಂತ ಹಿಡಿದು ಬಿಡುತ್ತೆ. ಆ ತರ ಒಳ್ಳೆ ಬಕ್ಪಕ್ಷಿ ಕಾಯ್ದಂಗೆ ಕಾಯುತ್ತೆ ಅಂತಿರಲ್ಲ, ಹಂಗೆ ಕಾಯ್ತಾ ಇರುತ್ತೆ. ಹೃದಯ ನಿಮ್ಮ ಪ್ರಾಣಶಕ್ತಿ ಎದೆಗೆ ಬಂದಿದ ತಕ್ಷಣ, ಲಂಗ್ಸ್ಗೆ ಬಂದಿದ ತಕ್ಷಣ ಅಲ್ಲಿ ರಕ್ತಗಳನ್ನ ಹರಿಸ್ತಾ ಇರುತ್ತೆ, ಸ್ಯಾಕ್ಸ್. ಅದನ್ನ ಹೀರಿ ಇಡನಾಡಿ ಪಿಂಗಳ ನಾಡಿ ಅದನ್ನ ಹೀರಿ ರಕ್ತದನ್ನ ಶುದ್ಧೀಕರಣ ಮಾಡಿದ ರಕ್ತ ಒಂದು ಕಡೆ ಹೋಗುತ್ತೆ, ಗಲೀಜು ರಕ್ತ ಇನ್ನೊಂದು ಕಡೆ ಹೋಗುತ್ತೆ. ಆದ್ರೆ ಎಲ್ಲಾನು ನಿಮ್ಮ ಲಂಗ್ಸ್ ಬೇಸ್ ಇದಕ್ಕೆ, ಲಂಗ್ಸ್ ಇಂದನೇ ಎಲ್ಲ ಆಕ್ಟಿವೇಟ್ ಆಗೋದು. ಕೆಟ್ಟ ರಕ್ತದಲ್ಲಿರುವ ಕೆಟ್ಟ ವಸ್ತುಗಳನ್ನ ಆ ಕೆಟ್ಟ ರಕ್ತ ನಿಮಗೆ ಲಂಗ್ಸಿಗೆ ತಂದು ಬಿಡುತ್ತೆ. ಅದು ನೀವು ಶ್ವಾಸ ಮಾಡಿದಾಗ ಬಿಟ್ಟಾಗ ಹೊರಗಡೆ ಬಂದ್ಬಿಡುತ್ತೆ. ಶ್ವಾಸ ಒಳಗಡೆ ತಗೊಂಡಾಗ ಒಳ್ಳೆಯ ಗಾಳಿ ಪ್ರಾಣಶಕ್ತಿನ ಇದು ಹೀರ್ಕೊಂಡು ನಿಮ್ಮ ಇಡನಾಡಿ ಪಿಂಗಳ ನಾಡಿ ರಕ್ತ ಹರಿತಾ ಇರುತ್ತೆ. 40 ನಿಮಿಷಕ್ಕೆ ಒಮ್ಮೆ ಈ ಮೂಗಿನ ಶ್ವಾಸ ಕ್ರಿಯೆ ಚೇಂಜ್ ಆಗುತ್ತೆ. ಮೂಗಿನ ಹೊಳ್ಳೆ 2 ಮೂಗಲ್ಲಿ ಪ್ರಾಣ ಶಕ್ತಿನ ತಗೊಳ್ಳಲ್ಲ. 2 ಮೂಗಲಲ್ಲಿ ಪ್ರಾಣಶಕ್ತಿ ಯಾವಾಗ ತಗೋತೀವಿ ಅಂತಂದ್ರೆ ಪ್ರಾಣಾಯಾಮ ಮಾಡಿದಾಗ ಅಥವಾ ಧ್ಯಾನ ಮಾಡಿದಾಗ. ಈ 2 ಟೈಮಲ್ಲಿ ಮಾತ್ರ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದ್ರೆ ಮಾತ್ರ 2 ಮೂಗಿನ ಹೊಳ್ಳೆಯಿಂದ ಪ್ರಾಣಶಕ್ತಿಯನ್ನು ತಗೋತೀವಿ. ಕನ್ಫ್ಯೂಸ್ ಮಾಡ್ಕೊಬಿಡಿ. ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತಂದ್ರೆ, ಈ 40 ನಿಮಿಷಕ್ಕೆ ಒಮ್ಮೆ ಭಗವಂತ ಯಾಕೆ ಹಿಂಗ್ ಮಾಡಿದಾನ ಅಂತಂದ್ರೆ, ಬರೀ ಚಂದ್ರ ಇಡನಾಡಿ ಚಂದ್ರ ಕೂಲ್ ಆಗಿದೆ ಅಂತ ನೀವು ಬರೀ ಕೂಲಿಂಗೇ ತಗೋತಾ ಇದ್ರೆ ದೇಹದಲ್ಲಿ ಚಳಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಬಂದ್ಬಿಡುತ್ತೆ. 40 ನಿಮಿಷ ಆದ್ಮೇಲೆ ತಿರುಗಿ ಪಿಂಗಳ ನಾಡಿಗೆ ಶ್ವಾಸಕ್ರಿಯೆ ಚೇಂಜ್ ಆಗಿ ಬಿಸಿ ಬಿಸಿ ಹೋಗುತ್ತೆ ಗಾಳಿ, ಪ್ರಾಣಶಕ್ತಿ. ಕೂಲಿಂಗ್ ಆಗಿದ್ದು ಬಿಸಿ ಆಗುತ್ತೆ. ಬಿಸಿ ತಂಪು, ತಂಪು ಬಿಸಿ, ಬಿಸಿ ತಂಪು, ಹೀಗೆ ಒಂದಕ್ಕೊಂದು ಬದಲಾವಣೆ ಮಾಡಿಕೊಂಡು ಕ್ರಿಯೆ ನಡೀತಾ ಇರುತ್ತೆ. ಇದಕ್ಕೆ ಚಂದ್ರ ಭೇದ ಹಾಗೆ ಅಂತ. ಈಗ ನೀವು ವಜ್ರಾಸನ ಹಾಕಿದ್ದೀರಾ ನೋಡಿ, ಬೆಟ್ಟು ಈ ತರ ಇಟ್ಕೊಂಡಿದ್ದೀರಾ, ಆಯ್ತು. ಬೆನ್ನನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಯಾವುದೇ ಕಾರಣದಿಂದನೂ ಬೆನ್ನು ಬೆಂಡ್ ಆಗಬಾರ್ದು. ವಜ್ರಾಸನ ಹಾಕಿದ್ರೇನೆ ಬೆನ್ನು ಸ್ಟ್ರೈಟ್ ಆಗ್ಬಿಡುತ್ತೆ. ಈ ಹ್ಯಾಂಗರ್ ಅಲ್ಲಿ ಬಟ್ಟೆನ ಹೆಂಗ್ ನೇತಾಕಿದ್ರೆ ಹೆಂಗೆ ನಿಂತಿರುತ್ತೆ ಆ ತರ. ಸಾರಿ, ಈ ಗಾಳಿಯನ್ನ ಪೂರಕ, ಕುಂಭಕ, ರೇಚಕ, ಶೂನ್ಯಕ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಾಣಾಯಾಮದಲ್ಲಿ 4 ಪ್ರಾಸೆಸ್ ಮಾಡಿದ್ರೆ ಕಂಪ್ಲೀಟ್ ಪ್ರಾಣಾಯಾಮದ ಸ್ಫೂರ್ತಿ ಸಿಗತ್ತೆ. ಆದರೆ ಕೆಲವು ಪ್ರಾಣಾಯಾಮಗಳನ್ನ ಕೆಲವು ರೀತಿ ಮಾಡಿದಾಗ ಅದರ ಎಫೆಕ್ಟ್ ಇದು ಮಾಡಿದಾಗ ಏನಿರುತ್ತೆ ಅಷ್ಟೇ ಎಫೆಕ್ಟ್ ಅದಕ್ಕಿರುತ್ತೆ. ಪೂರಕ, ರೇಚಕ ಮಾತ್ರ ಮಾಡ್ತೀವಿ. ಹಂಗಂದ್ರೆ ಗಾಳಿನ ತಗೋ, ಗಾಳಿನ ಬಿಡು, ಗಾಳಿನ ತಗೊಂಡು ಗಾಳಿನ ಬಿಡೋ ಪ್ರಾಣಾಯಾಮ ನೀವು ಮಾಡಿದಾಗ ಏನ್ ಎಫೆಕ್ಟ್ ಸಿಗತ್ತೆ ಸೇಮ್ ಎಫೆಕ್ಟ್ ಏನೇ ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಆದ್ರೆ ಒಂದೊಂದು ಪ್ರಾಣಾಯಾಮ ಮಾಡಿದಾಗ ಒಂದೊಂದು ರೀತಿಯಲ್ಲಿ ದೇಹಕ್ಕೆ ಪ್ರಾಣಶಕ್ತಿ ಹರಿದು ಅದರದ್ದು ಉಪಯೋಗ ನಮಗೆ ತಲುಪುತ್ತೆ, ಸಿಗತ್ತೆ. ಹಾಗೆ ನೀವು ಯಾವುದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಟ್ ಆಫ್ ಪ್ರಾಣಾಯಾಮಗಳು. ಈಗ ನೋಡಿ, ಒಂದು ಮಾತು ಹೇಳ್ತೀನಿ. ಈ ಮಧ್ಯಾಹ್ನ ಟೈಮಲ್ಲಿ ಆಫೀಸಿಂದ ಮನೆಗೆ ಬರ್ತೀರಾ ಊಟಕ್ಕೆ, ಮನೆಯಲ್ಲಿ ತಟ್ಟೆ ಹಾಕಿ ಊಟ ಹಾಕಿದ್ರೆ ಏನಾಗ್ತಾರೆ, ಇಷ್ಟೊಂದು ಅನ್ನ ಹಾಕ್ಬಿಟ್ಟು ಮಜ್ಜಿಗೆ ಹಾಕ್ಬಿಟ್ಟು ತಿಂದ್ಬಿಟ್ಟು ಎದ್ದೋಗಯ್ಯ ಅಂತಾರ? ಇಲ್ಲ. ಹುಳಿಯನ್ನ ಮಾಡಿರ್ತಾರೆ, ಸಾರನ್ನ ಮಾಡಿರ್ತಾರೆ, ಒಂದು ಪಲ್ಯ ಮಾಡಿರ್ತಾರೆ, ಅಲ್ಲಿ ನೆಂಚ್ಕೊಳಕ್ಕೆ ಏನಾದ್ರು ಚಟ್ನಿ ಪಟ್ನಿ ಏನಾದ್ರು ಮಾಡಿರ್ತಾರೆ, ಜೊತೆಗೆ ಒಂದು ಉಪ್ಪಿನಕಾಯಿ ಹಾಕ್ತಾರೆ, ಹಪ್ಪಳ ಕರೆದ್ರೆ ಹಪ್ಪಳ ಹಾಕ್ತಾರೆ. ಸೊ ನಿಮಗೆ ಊಟದ ಪ್ಯಾಕೇಜ್ ಎಲ್ಲ ಒಟ್ಟಿಗೆ ಸಿಗತ್ತೆ, ನಿಮಗೆ ತಿಂತೀರಾ. ಅದೇ ನೀವು ಆಫೀಸಲ್ಲಿದ್ದರೆ ನಿಮಗೆ ಈ ಥರದ್ದು ಒಳ್ಳೆ ಊಟ ಸಿಗೋದಿಲ್ಲ. ಆ ಥರ ಊಟನೂ ಸಿಕ್ಕಾಪಟ್ಟೆ ಬೆಲೆ ಇರುತ್ತೆ.
ಅದಕ್ಕೆ ನೀವೇನ್ ಮಾಡ್ತೀರಾ, 15-20 ರೂಪಾಯಿಗೆ ಒಂದು ಸಾಂಬಾರನ್ನ ಅಥವಾ ಅಥವಾ ತಿಳಿಸಾರನ್ನ ಅಥವಾ ಮೊಸರನ್ನ ಅಥವಾ ಏನಾದ್ರು ಬಾತು, ಅದೇನು ನಿಮ್ಮ ಹೊಟ್ಟೆನ ಕೆಡಿಸ್ಬಿಡುತ್ತಾ ಅಥವಾ ಹೊಟ್ಟೆ ತುಂಬೋದಿಲ್ವಾ? ಇದರಿಂದ ಏನು ಎಫೆಕ್ಟ್ ಸಿಗತ್ತೆ ಅದೇ ಎಫೆಕ್ಟು ಅಲ್ಲೂ ಸಿಗತ್ತೆ, ಆದರೆ ಅದು ಒಂದೇ ಐಟಮು. ಇಲ್ಲಿ 4 ಐಟಮಿಂದ ಸಿಗೋ ಎಫೆಕ್ಟು ಅಲ್ಲಿ ಒಂದು ಐಟಮಲ್ಲಿ ಸಿಗತ್ತೆ. ಅದೇ ಥರನೇ ಪೂರಕ ರೇಚಕದಲ್ಲಿ ಏನು ಎಫೆಕ್ಟ್ ಸಿಗತ್ತೆ ಅದೇ ಎಫೆಕ್ಟು ಪೂರಕ, ಕುಂಭಕ, ರೇಚಕ, ಶೂನ್ಯಕ ಅದರಲ್ಲಿ ಸಿಗತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಗಾಳಿಯನ್ನ ಒಳಗೆ ತಗೊಳ್ಳೋದು, ಗಾಳಿಯನ್ನ ಹೊರಕ್ಕೆ ಹಾಕೋದು, ಇಷ್ಟೇ ಎರಡೇ ಕ್ರಿಯೆ. ನೋಡಿ, ಈ ಬೆಟ್ಟನ್ನ ಹಿಂಗಿಟ್ಟಿದ್ದೀರಲ್ಲ, ಈ ಬಲಭಾಗದ ಮೂಗಿನ ಹೊಳ್ಳೆಯನ್ನು ಹಿಂಗೆ ಮುಚ್ಕೊಂಡು ತಲೆ ಸ್ಟ್ರೈಟ್ ಇರಬೇಕು, ಕಣ್ಣು ಮುಚ್ಚು. ಯಾವಾಗಲೂ ನಿಮ್ಮ ಗೊತ್ತಾಗಲಿ, ನಾನು ಕಣ್ಣು ಬಿಟ್ಕೊಂಡು ಹೇಳ್ಕೊಡ್ತೀನಿ. ಪ್ರಾಣಾಯಾಮ ಧ್ಯಾನ ಎರಡು ಕಣ್ಣು ಮುಚ್ಕೊಂಡೇ ಮಾಡಬೇಕು. ಇಲ್ಲಿ ಪ್ರಾಣಾಯಾಮವು ಒಂಥರ ಯೋಗನೇ, ಮನಸ್ಸು, ದೇಹ, ಆತ್ಮ ಧ್ಯಾನ ಥರನೇ. ಇದು ಮೂರು ಒಕ್ಕೂಡಿಸ್ಬೇಕು ಪ್ರಾಣಾಯಾಮ ಮಾಡಿದಾಗ. ಕಣ್ಣನ್ನು ಬಿಟ್ಕೊಂಡಿದ್ರೆ ಇಂದ್ರಿಯಗಳು ಕಣ್ಣು ತೆಕ್ಕೊಂಡು, ಈ ಬೋತ್ ಆಫ್ ಯುವರ್ ಐಸ್ ಆರ್ ದಿ ಗೇಟ್ ವೇ ಫಾರ್ ಪಂಚ ಇಂದ್ರಿಯಾಸ್. ಕಣ್ಣು ಒಂದು ಪಂಚ ಇಂದ್ರಿಯ, ಆದರೆ ಈ ಪಂಚ ಇಂದ್ರಿಯಗಳಿಗೆ ಮೈನ್ ಗೇಟೇ ಕಣ್ಣು. ಅದರಿಂದ ಕಣ್ಣನ್ನು ಮುಚ್ಚಿದ್ರೆ ಪಂಚ ಇಂದ್ರಿಯಗಳನ್ನು ಮುಚ್ಚಿದಂಗೆ ಆಗುತ್ತೆ. ಪಂಚ ಇಂದ್ರಿಯಗಳನ್ನು ನೀವು ಬಾಗಿಲು ಹಾಕ್ಬಿಟ್ರೆ ಮಿದುಳು ಈ ಟಪ ಟಪ ಹೊಡ್ಕೊಂಡು ಯೋಚನೆ ಮಾಡೋದು ಕಮ್ಮಿ ಆಗೋಗುತ್ತೆ. ಎಲ್ಲ ರೀಸನ್ ಆಗಿ ಹೇಳ್ತಾರೆ. ಅದರಿಂದ ಕಣ್ಣು ಮುಚ್ಕೋಬೇಕು. ನೋಡಿ ಯಾವ ಥರ ತಗೋತೀನಿ ಅಂತ. ಗಾಳಿ ನಿಧಾನವಾಗಿ ತಗೋಬೇಕು, ದೀರ್ಘವಾಗಿ ತಗೋಬೇಕು. ಗಾಳಿ ನಿಧಾನವಾಗಿ ತಗೋಬೇಕು, ದೀರ್ಘವಾಗಿ ತಗೋಬೇಕು. ಡೀಪ್ ಬ್ರೆತ್, ಸ್ಲೋ ಬ್ರೆತ್ ಹಂಗೆ ಎಳಿಬಾರ್ದು. ನಿಧಾನವಾಗಿ ತಗೋಬೇಕು, ಆದರೆ ಡೀಪ್ ಬ್ರೆತ್ ದೀರ್ಘವಾಗಿ ತಗೋಬೇಕು. ಶಬ್ದ ಬರಬಾರ್ದು. ಇದು ಫ್ರಿಕ್ಷನ್ ಆಗಬಾರ್ದು. ಫ್ರಿಕ್ಷನ್ ಆದರೆ ಚಂದ್ರಭೇದ ಅನ್ನೋದು ಕೂಲಿಂಗು. ನೀವು ಜಾಸ್ತಿ ಎಳೆದಾಗ ಫ್ರಿಕ್ಷನ್ ಆಗಿ ಹೀಟ್ ಆಗೋಗುತ್ತೆ. ಅದರಿಂದನೇ ಇದೆಲ್ಲ ಅರ್ಥ ಇಲ್ಲದೆ ಹೇಳೋದಿಲ್ಲ. ಹಿರಿಯರು ಇದೆಲ್ಲ ಕಂಡಿಡಿದು ಇದು ಮಾಡಿದ್ರೆ ಇದು ಆಗತ್ತೆ ಅಂತ ತಿಳ್ಕೊಂಡು ಹೇಳ್ತಿದ್ದಾರೆ. ಸೊ ಈಗ ನೋಡಿ, ನಾನು ಮಾಡ್ತೀನಿ ನೋಡಿ. ಆಯ್ತು. ಈಗ ಯಾವ ಮೂಗಲ್ಲಿ ತಗೊಂಡ್ರೆ ಆ ಮೂಗನ್ನು ಮುಚ್ಕೊಂಡು ಬಲಭಾಗದ ಮೂಗಲ್ಲಿ ನಿಧಾನ ಬಿಟ್ಬಿಡಿ. ತಿರುಗಿ ಬೆಟ್ಟನ್ನು ತೆಗಿರಿ, ಹೆಬ್ಬೆಟ್ಟನ್ನು ಇಡಿ. ಈ ಮೂಗಿನ ಹೊಳ್ಳೆಯಿಂದ ಗಾಳಿನ ತಿರುಗಿ ತಗೊಳ್ಳಿ. ಯಾವ ಮೂಗಲ್ಲಿ ಗಾಳಿಯನ್ನು ತಗೋತೀರಿ ಅದೇ ಮೂಗಲ್ಲೇ ಗಾಳಿಯನ್ನು ತಗೋಬೇಕು. ತಗೊಂಡಾಯ್ತು. ಆಯ್ತು. ಗಾಳಿಯನ್ನ ತುಂಬ ಹಿಡ್ಕೋಬಾರ್ದು, ಅಥವಾ ಗಾಳಿಯನ್ನು ತುಂಬ ಸ್ಪೀಡಾಗೂ ಬಿಡಬಾರ್ದು. ಅದೇನು ಅಂದರೆ ನಿಮಗೆ ಇದೇನಾಗಿದೆ ಅಂದರೆ, ಸಾಧಾರಣ ನೀವೇನು ಅಭ್ಯಾಸ ಮಾಡ್ಕೊಂಡಿರ್ತೀರಾ ಆ ಅಭ್ಯಾಸನ ನೀವು ಹಿಡ್ಕೊಂಡು ಓಡಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ಗಾಳಿನ ಬೇಗ ತಗೊಂಡು ಬೇಗ ಬಿಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರಾ. ಈ ಶಕ್ತಿ, ಪ್ರಾಣಶಕ್ತಿನ ನಿಧಾನವಾಗಿ ತಗೊಳ್ಳೋದು ಕಷ್ಟ, ನಿಧಾನವಾಗಿ ಬಿಡೋದು ಕಷ್ಟ. ಇದು ಅಭ್ಯಾಸ ಆಗಬೇಕು. ನಿಮಗೆ ಅಭ್ಯಾಸ ಆಗತ್ತೆ. ಇದು ಎಷ್ಟು ಸತಿ ಮಾಡಬೇಕು? 10ರಿಂದ 15 ನಿಮಿಷ, ಮಿನಿಮಮ್ 15 ಮಿನಿಟ್ಸ್. ಅಥವಾ ಈ ಮೂಗಲ್ಲಿ ತಗೊಂಡು ಈ ಮೂಗಲ್ಲಿ ಬಿಡೋದು ಒಂದು ಸೈಕಲ್, 25 ಸೈಕಲ್ ಮಾಡಬೇಕು. ಎಷ್ಟು? 25 ಸೈಕಲ್ ಮಾಡಬೇಕು. ಅಥವಾ 15 ನಿಮಿಷ ಕಾಲಗಳು ಮಿನಿಮಮ್ ಮಾಡಲೇಬೇಕು. ನೋಡಿ, ಈ ಪ್ರಾಣಾಯಾಮ ಯಾಕೆ ನಿಮಗೆ ಹೇಳ್ಕೊಡೋದು ಅಂದರೆ, ಪೂರಕ, ಕುಂಭಕ, ರೇಚಕ ಮಾಡಿದ್ರೆ ಅರ್ಧ ಗಂಟೆ ಪ್ರಾಣಾಯಾಮ ಮಾಡಬೇಕು. ಸೆಟ್ ಆಫ್ ಪ್ರಾಣಾಯಾಮ ಅದಕ್ಕೆ ಬೇಕಾಗುತ್ತೆ ಅಷ್ಟು ಟೈಮು. ಈ ಪ್ರಾಣಾಯಾಮ 10ರಿಂದ 15 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ನೀವು 10 ನಿಮಿಷ ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಕೂತ್ರೆ ನಿಮ್ಮ ಮಿದುಳಿನ ಅಲೆಗಳೆಲ್ಲ ಅಡಗಿರುತ್ತೆ. ಪ್ರಾಣಾಯಾಮ ಮಾಡೋದೇ ತಲೆಯಲ್ಲಿ ಏನು ಯೋಚನೆಗಳು ಬರ್ತಾ ಇರುತ್ತೆ ಅದು ಕಾಮ್ ಆಗೋಗುತ್ತೆ. ಪ್ರಾಣಾಯಾಮ ಮಾಡೋರು ಕಾಮ್ ಆಗಿರ್ತಾರೆ.
ಕೋಪ ಬರುತ್ತೆ, ಆದರೆ ಕೋಪ ಅರ್ಥವಾಗಿ ಬರುತ್ತೆ, ನಿಧಾನವಾಗಿ ಬರುತ್ತೆ, ರ್ಯಾಶ್ ಇರಲ್ಲ ಬಿಕಾಸ್ ಆಫ್ ಪ್ರಾಣಾಯಾಮ. ಸೊ ನಿಧಾನವಾಗಿ ಗಾಳಿ ತಗೊಂಡು ನಿಧಾನವಾಗಿ ಬಿಡಿ, ಶಬ್ದ ಮಾಡಬೇಡಿ, ಯಾವುದೇ ಹರಿಬರಿ ಇಲ್ಲ. ನಿಮ್ಮ ಕೈಯಲ್ಲಿ ಜಾಸ್ತಿ ಮಾಡೋಕ್ಕಾಗಲಿಲ್ವಾ 10 ಸತಿನೇ ಮಾಡಿ, ಅರ್ಜೆಂಟ್ ಮಾಡಬೇಡಿ. 25 ಹೇಳ್ಬಿಟ್ಟಿದಾರಲ್ಲ, ಬೇಗ ತಗೊಂಡು ಬೇಗ ಹೇಳೋದು ಬೇಗ ಇಲ್ಲ, ಬೇಡಿ. ಗಾಳಿಯನ್ನು ದೀರ್ಘವಾಗಿ ತಗೋಬೇಕು, ನಿಧಾನವಾಗಿ ತಗೋಬೇಕು. ದೀರ್ಘ ಅಂದ್ರೆ ಫುಲ್ ಡೆಪ್ತು ತನಕ ಹೋಗ್ಬೇಕು, ನಿಧಾನವಾಗಿ ಹೋಗ್ಬೇಕು. ಡೆಪ್ತು ಬೇಗ ಹೋಗಬಾರ್ದು. 25 ಮಾಡೋಕ್ಕಾಗಲಿಲ್ಲ 10 ಮಾಡಿ, 15 ಮಾಡಿ, ಪರವಾಗಿಲ್ಲ. ಆದರೆ ನಿಧಾನ ಮಾತ್ರ ಕ್ರಾಸ್ ಮಾಡಬೇಡಿ, ಶಬ್ದ ಬರಬಾರ್ದು, ಅವಸರ ಮಾಡಬೇಡಿ. 5 ಮಾಡಿದ್ರು ಕರೆಕ್ಟಾಗಿ ಮಾಡಿ. 1 ತಿಂಗಳಲ್ಲಿ ಕಲಿಯೋದನ್ನ 3 ತಿಂಗಳಲ್ಲಿ ಕಲೀರಿ, ತೊಂದರೆ ಇಲ್ಲ. ಸೊ ಧ್ಯಾನ ಮಾಡೋದ್ರ ಮೊದಲು ಇದನ್ನು ಮಾಡಿದ್ರೆ ಎಫೆಕ್ಟ್ ಚೆನ್ನಾಗಿರುತ್ತೆ ಧ್ಯಾನಕ್ಕೆ. ಒಂದು, ಈ ಪ್ರಾಣಾಯಾಮದಿಂದ ಏನು ಬೆನಿಫಿಟ್ ಅಂತಂದ್ರೆ, ನಿಮ್ಮ ದೇಹದಲ್ಲಿರುವ ನರ್ವಸ್ ಸಿಸ್ಟಮ್ ಕೂಲ್ ಆಗುತ್ತೆ. ಕೂಲ್ ಆಗಿದ ತಕ್ಷಣ ತಲೆಯಲ್ಲಿರೋ ತಲೆ ಬಿಸಿ ಅಂದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಮತ್ತೆ ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗೋಗುತ್ತೆ ಇದು ಮಾಡಿದಾಗ. ಮತ್ತೆ ಬ್ರೈನ್ ನರಗಳೆಲ್ಲ ಎನರ್ಜಿ ಜಾಸ್ತಿ ತಗೊಳತ್ತೆ, ಶಕ್ತಿಯನ್ನ ತಗೊಂಡಾಗ ಯು ಆರ್ ಮೋರ್ ಎನರ್ಜೆಟಿಕ್. ಹಾಗಂದ್ರೆ ನಿಮಗೆ ಸಾಧಾರಣ ಸ್ವಲ್ಪ ಹೊತ್ತು ಕೆಲಸ ಮಾಡಿದ ತಕ್ಷಣ ಡಲ್ ಆಗುತ್ತೆ. ಒಂದು ಬೀಡಿ ಸೇರೋಣ, ಸಿಗರೇಟ್ ಸೇರೋಣ, ಒಂದು ಕಾಫಿ ಕುಡಿಯೋಣ, ಏನು ಮಾಡಬೇಡಿ. ಒಂದು 3-4 ಸತಿ ಗಾಳಿನ ಎಳ್ಕೊಂಡು ಬಿಡಿ. ದೆನ್ ಯು ಕಮೆಂಟ್ ಟೆಲ್ ಮಿ. ನನ್ನ ನಂಬರ್ ಕೊಡ್ತೀನಿ, ನನ್ನ ಇಮೇಲ್ ID ಕೊಡ್ತೀನಿ. ನಿಮ್ಮ ಎಫೆಕ್ಟ್ ಏನಿದೆ ಅಂತ ದಯವಿಟ್ಟು ನನಗೆ ಬರೋದಾಗಿ. ಇದು ಮಾಡಿ ಗುರುಗಳೇ, ಒಂದು 15 ದಿವಸ ಮಾಡಿದೆ, ಇದನ್ನ ಆಫೀಸಲ್ಲಿ ಬೇಕಾದ್ರೆ ಕೂತ್ಕೊಂಡು ಮಾಡ್ಬೋದು, ನಿಮಗೆ ಟಯರ್ಡ್ ಆಗೋಯ್ತು. ಆದರೆ ಸಾಧಾರಣ ಪ್ರಾಣಾಯಾಮ ಮಾಡಬೇಕು ಅಂತಂದ್ರೆ ಬ್ರಹ್ಮ ಮುಹೂರ್ತ ಗೋಧುಳಿ ನಗರದಲ್ಲೇ ಮಾಡಬೇಕು. ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆಯಿಂದ ಸೂರ್ಯೋದಯ 6:30 ಒಳಗಡೆ, ಸಂಜೆ 4:15 6:30 ಸೂರ್ಯ ಅಸ್ತಮನ ಆಗೋದ್ರೊಳಗಡೆ. ಬ್ರಹ್ಮ ಮುಹೂರ್ತ ಬೆಳಗ್ಗೆ, ಗೋಧುಳಿ ಲಗ್ನ ಸಾಯಂಕಾಲ, ಈ 2 ಟೈಮಲ್ಲೇ ಪ್ರಾಣಾಯಾಮ ಧ್ಯಾನ ಮಾಡಬೇಕು. ಆದರೆ ನಿಮಗೆ ಸುಸ್ತಾಗಿದೆ, ಕೆಲಸಗಳು ಮಾಡಿ ಸ್ಟ್ರೆಸ್ ಜಾಸ್ತಿ ಆಗೋಗಿದೆ, ಬೆನ್ನು ನೋವು ಬಂದ್ಬಿಡ್ತು, ಕತ್ತು ನೋವು ಬಂದ್ಬಿಡ್ತು, ತೋಳು ನೋವು ಬಂದ್ಬಿಡ್ತು, ಈ ಪ್ರಾಣಾಯಾಮನ ಬ್ರಹ್ಮ ಮುಹೂರ್ತ ಅಂತೆಲ್ಲ ಏನು ನೋಡೋದು ಬೇಕಾಗಿಲ್ಲ. ಎಲ್ಲಿ ಕೂತಿರ್ತೀರಾ ಅಲ್ಲಿ ಕೂತ್ಕೊಳ್ಳಿ, ಬೆನ್ನನ್ನು ನೆಟ್ಟಿಗೆ ಇಟ್ಕೊಳ್ಳಿ. ಬೆನ್ನು ಮಾತ್ರ ಯಾವಾಗಲೂ ಸ್ಟ್ರೈಟ್ ಆಗಿ ಇರಬೇಕು. ಇಟ್ಕೊಂಡು ಗಾಳಿನ ತಗೊಂಡು ಬಿಡಿ, ನೋಡಿ ಬೆನ್ನು ನೋವು ಎಲ್ಲ ಹಾರತ್ತೆ ನೋಡಿ, ಒಂದು ಫ್ರೆಶ್ನೆಸ್ ಬರುತ್ತೆ, ನಿಮ್ಮ ಮುಖದಲ್ಲಿ ವರ್ಚಸ್ ಬಂದ್ಬಿಡುತ್ತೆ, ಮುಖ ಕೆಂಪಗಾಗೋಗುತ್ತೆ. ಹೆದರ್ಕೋಬೇಡಿ, ತೇಜಸ್ ಬರುತ್ತೆ ಮುಖದಲ್ಲಿ. ಪ್ರಾಣಾಯಾಮ ಮಾಡಿದ್ರೆ ಮುಖ ತೇಜಸ್ವಿನಿಯಾಗಿರುತ್ತೆ, ತೇಜಸ್ ಬರುತ್ತೆ ಮುಖದಲ್ಲಿ, ಸುಕ್ಕುಗಳು ಹೊರಟೋಗುತ್ತೆ, ಏಜಿಂಗ್ ಕಮ್ಮಿ ಆಗುತ್ತೆ, ನಿಮ್ಮ ವಯಸ್ಸು ಕಮ್ಮಿ ಕಾಣುತ್ತೆ. ಓಕೆ, ಈ ಪ್ರಾಣಾಯಾಮನ ಮಾಡಿ. ನಾನು ಮುಂದಿನ ಪ್ರಾಣಾಯಾಮದಲ್ಲಿ ಈ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದರಿಂದ ನಾನು ಮುಂದಿನ ವಿಡಿಯೋದಲ್ಲಿ ಆ ಪ್ರಾಣಾಯಾಮದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಅವಸರ ಮಾಡದೆ ನಿಧಾನವಾಗಿ ಮಾಡಿ, ಕಡಿಮೆ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಿ. ನಮಸ್ಕಾರ.